ನಿದ್ರೆಯಲ್ಲಿ ದೇಹ ತಟ್ಟನೆ ನಡುಗುತ್ತಿದೆಯೇ? ಇದು ಸಾಮಾನ್ಯವೇ ಅಥವಾ ಜೀವನ ಹೇಳುವ ಗುಪ್ತ ಸಂದೇಶವೇ? ರಾತ್ರಿಯ ನಿಶ್ಶಬ್ದದಲ್ಲಿ ಎಲ್ಲರೂ ಗಾಢ ನಿದ್ರೆಯಲ್ಲಿದ್ದಾಗ ನಿಮ್ಮ ದೇಹ ಏಕಾಏಕಿ ನಡುಗಿದ ಅನುಭವ ನಿಮಗೆ ಆಗಿದೆಯೇ? ಒಂದು ಕ್ಷಣ ಹೃದಯ ಬಡಿದುಕೊಳ್ಳುತ್ತದೆ, ಮನಸ್ಸು ಬೆಚ್ಚಿ ಬೀಳುತ್ತದೆ. ಇದು ಕೇವಲ ದೇಹದ ಆಟವೇ ಅಥವಾ ಬದುಕಿನೊಳಗೆ ಅಡಗಿರುವ ಯಾವುದೋ ಗುಟ್ಟಿನ ಸತ್ಯವೇ? ಕೆಲವರು ಇದನ್ನು ಆತ್ಮದ ಸ್ಪರ್ಶ ಎನ್ನುತ್ತಾರೆ, ಕೆಲವರು ದೈವದ ಸೂಚನೆ ಎನ್ನುತ್ತಾರೆ, ಇನ್ನೂ ಕೆಲವರು ಅಪಶಕುನ ಎಂದು ಭಯಪಡುತ್ತಾರೆ. ಆದರೆ ಇದರ ನಿಜ ಏನು ನಿಮಗೆ ಗೊತ್ತಾ? ಇಂದು ಕೇಳಲಿರುವ ಸತ್ಯ ನಿಮ್ಮ ಭಯವನ್ನು ದೂರ ಮಾಡಬಹುದು, ನಿಮ್ಮ ಮನಸ್ಸಿಗೆ ನೆಮ್ಮದಿ ನೀಡಬಹುದು. ಆದ್ದರಿಂದ ಈ ವಿಡಿಯೋವನ್ನು ಕೊನೆಯವರೆಗೂ ಸ್ಕಿಪ್ ಮಾಡದೆ ನೋಡಿ. ಪ್ರಿಯ ಸ್ನೇಹಿತರೇ ಮತ್ತು ವೀಕ್ಷಕರೇ, ಮಾನವನ ಜೀವನವೇ ಒಂದು ರಹಸ್ಯಮಯವಾಗಿದೆ. ಉಸಿರು ಯಾವಾಗ ಆರಂಭವಾಗುತ್ತದೆ ಎಂಬುದು ನಮಗೆ ಗೊತ್ತು, ಆದರೆ ಅದು ಯಾವಾಗ ನಿಲ್ಲುತ್ತದೆ ಎಂಬುದು ಯಾರಿಗೂ ಗೊತ್ತಿಲ್ಲ. ನಗು ಯಾವಾಗ ಬರುತ್ತದೆ ಗೊತ್ತಿರುತ್ತದೆ, ಆದರೆ ಕಣ್ಣೀರು ಯಾವಾಗ ಸುರಿಯುತ್ತದೆ ಎಂಬುದು ತಿಳಿದೇ ಇರುವುದಿಲ್ಲ. ಹಾಗೆಯೇ ನಿದ್ರೆಯ ಮಡಿಲಲ್ಲಿ ಮಲಗಿರುವಾಗ ದೇಹ ಏಕಾಏಕಿ ತಟ್ಟನೆ ನಡುಗುವುದು ಅನೇಕ ಜನರ ಮನಸ್ಸಿನಲ್ಲಿ ಸಾವಿರ ಪ್ರಶ್ನೆಗಳು ಹುಟ್ಟಿಸುತ್ತದೆ. ನನ್ನ ದೇಹಕ್ಕೆ ಏನಾದರೂ ಆಗಿದೆಯೇ? ಇದು ಯಾವುದೋ ಕೆಟ್ಟ ಆತ್ಮದ ಸೇರಿಕೊಳ್ಳುವ ಸೂಚನೆಯೇ? ಅಥವಾ ನನಗೆ ಏನಾದರೂ ಆತ್ಮದ ತೊಂದರೆ ಇದೆಯೇ? ಯಾರಾದರೂ ನನ್ನನ್ನು ನೆನಪಿಸಿಕೊಳ್ಳುತ್ತಿದ್ದಾರೆಯೇ? ಇಂತಹ ಪ್ರಶ್ನೆಗಳು ನಿಮ್ಮ ಮನಸ್ಸಿನ ಬಾಗಿಲನ್ನು ತಟ್ಟುತ್ತವೆ. ಆದರೆ ಪ್ರಿಯ ಸ್ನೇಹಿತರೆ, ಭಯ ಬಂದಾಗ ಬುದ್ಧಿ ಮಂಕಾಗುತ್ತದೆ, ಸತ್ಯ ತಿಳಿದಾಗ ಮನಸ್ಸು ಶಾಂತವಾಗುತ್ತದೆ. ವಿಜ್ಞಾನ ಈ ಘಟನೆಯನ್ನು ನಿದ್ರಾಜರಕ್ ಎಂದು ಕರೆಯುತ್ತದೆ. ಅಂದರೆ ನಮ್ಮ ದೇಹ ನಿದ್ರೆಯ ಆಳಕ್ಕೆ ಇಳಿಯುವ ಸಮಯದಲ್ಲಿ ಮೆದುಳು ಕ್ಷಣ ಕಾಲ ಗೊಂದಲಕ್ಕೆ ಒಳಗಾಗಿ ದೇಹ ಕೆಳಗೆ ಬೀಳುತ್ತಿದೆ ಎಂಬ ತಪ್ಪು ಸಂದೇಶವನ್ನು ಕಳುಹಿಸುತ್ತದೆ. ಆದರೆ ಪ್ರತಿಕ್ರಿಯೆಯಾಗಿ ಕೈ ಕಾಲು ಅಥವಾ ಇಡೀ ದೇಹ ಒಮ್ಮೆ ತಟ್ಟನೆ ನಡುಗುತ್ತದೆ. ಇದು ರೋಗವಲ್ಲ, ಇದು ಶಾಪವಲ್ಲ, ಇದು ಅಪಶಕನವೂ ಅಲ್ಲ. ಹೆಚ್ಚಿನ ಸಂದರ್ಭಗಳಲ್ಲಿ ಇದು ಸಹಜ ಕ್ರಿಯೆ. ಆದರೆ ನಾವು ಜೀವನದಲ್ಲಿ ಅನುಭವಿಸುವ ಒತ್ತಡ, ಅತಿಯಾದ ಚಿಂತೆ, ಪೂರ್ಣವಾಗದ ಕನಸುಗಳು, ಹಣದ ಸಮಸ್ಯೆಗಳು, ಸಾಲದ ಬಾಧೆ, ಸಂಬಂಧಗಳ ನೋವು ಇವೆಲ್ಲವೂ ನಮ್ಮ ಮನಸ್ಸನ್ನು ದಣಿಸುತ್ತವೆ. ಮನಸ್ಸು ದಣಿದರೆ ಮೆದುಳು ದಣಿಯುತ್ತದೆ, ಮೆದುಳು ದಣಿದರೆ ನಿದ್ರೆಯು ನೆಮ್ಮದಿಯನ್ನು ಕಳೆದುಕೊಳ್ಳುತ್ತದೆ. ಆದ್ದರಿಂದ ಹಗಲಿನಲ್ಲಿ ಮನಸ್ಸಿಗೆ ವಿಶ್ರಾಂತಿ ಕೊಡಿ, ರಾತ್ರಿಯಲ್ಲಿ ದೇಹಕ್ಕೆ ವಿಶ್ರಾಂತಿ ಸಿಗುತ್ತದೆ. ಕೋಪ ಕಡಿಮೆ ಮಾಡಿ, ಕರುಣೆ ಹೆಚ್ಚಿಸಿ, ದ್ವೇಷವನ್ನು ಬಿಟ್ಟುಬಿಡಿ, ನಗುವನ್ನು ಬೆಳೆಸಿಕೊಳ್ಳಿ. ಏಕೆಂದರೆ ಮನಸ್ಸು ಶಾಂತವಾಗಿದ್ದರೆ ನಿದ್ರೆಯೂ ಶಾಂತವಾಗಿರುತ್ತದೆ, ನಿದ್ರೆ ಶಾಂತವಾಗಿದ್ದರೆ ಬದುಕು ಸುಂದರವಾಗಿರುತ್ತದೆ. ಬದುಕು ಒಂದು ಪುಸ್ತಕದಂತೆ, ಅದರ ಪ್ರತಿಯೊಂದು ಪುಟದಲ್ಲೂ ಒಂದು ರಹಸ್ಯ ಇದ್ದೇ ಇರುತ್ತದೆ. ಭಯದಿಂದ ಓದಿದರೆ ಕಣ್ಣೀರು ಸಿಗುತ್ತದೆ, ಅರ್ಥ ಮಾಡಿಕೊಂಡು ಓದಿದರೆ ಜ್ಞಾನ ಸಿಗುತ್ತದೆ. ಆದ್ದರಿಂದ ಭಯಪಡಬೇಡಿ, ಸತ್ಯವನ್ನು ತಿಳಿಯಿರಿ. ಸತ್ಯ ತಿಳಿದ ಮನಸ್ಸು ಯಾವತ್ತೂ ಸೋಲುವುದಿಲ್ಲ. ಇಂತಹ ಜೀವನದ ಸತ್ಯಗಳು, ಮನಸ್ಸಿಗೆ ನೆಮ್ಮದಿ ನೀಡುವ ವಿಚಾರಗಳು ನಿಮಗೆ ಇಷ್ಟವಾದರೆ ನಮ್ಮ ಜೀವನ ಸತ್ಯ ಚಾನಲನ್ನು ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ನಿಮ್ಮ ಅನುಭವವನ್ನು ಕಮೆಂಟ್ನಲ್ಲಿ ಹಂಚಿಕೊಳ್ಳಿ. ಸರ್ವೇ ಜನ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು. ನಮಸ್ಕಾರ ಪ್ರಿಯ ವೀಕ್ಷಕರೇ, ನಮ್ಮ ಸಮಸ್ತ ಸ್ನೇಹಿತರೇ. ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ವಿಷಯದೊಂದಿಗೆ ಮತ್ತೆ ಸಿಗೋಣ. ಅಲ್ಲಿಯವರೆಗೂ ಧನ್ಯವಾದಗಳು.